ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೋತಾ ಮಾರ್ನಿಂಗು ನಾವು ನಮ್ಮ ಅಪ್ಪಾಜಿ ಒಂದು ರೌಂಡ್ ಹೊರಗಡೆ ಹೋಗೋಣ ಅಂತ ಬಂದ್ವಿ. ಬೀಡ್ಸ್ ಹಾಕ್ತಾಯಿದ್ವಿ. ಏನಕ್ಕೆ ಅಂದರೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ. ನಮ್ಮ ಅಜ್ಜಿ ಮನೆ ಇರೋದು ಈ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ. ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಆಲ್ಮೋಸ್ಟು. ರೋಡ್ ನೋಡಿದ್ರೆ ಸಿಡಿದು ಬಿಡ್ತಾರೆ, ಅಕ್ಕಪಕ್ಕ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಬಂದ್ವಿ. ನಮ್ಮ ಅಜ್ಜಿ ಒಂದೆರಡು ಪಡ್ಡು ಹಾಕ್ಕೊಟ್ರು. ಪಡ್ಡು ತಿಂದ್ಕೊಂಡು ರಿಟರ್ನ್ ಮತ್ತೆ ನಮ್ಮ ಮನೆಗೆ ಹೊರಟಿದ್ದೀವಿ. ಓಕೆ, ಇವತ್ತು ಸಂಜೆ ಡ್ಯಾನ್ಸ್ ಕ್ಲಾಸ್ ಇದೆ. ಯಾರಾದರೂ ಡ್ಯಾನ್ಸಿಗೆ ಸೇರೋರಿದ್ದರೆ ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗಿ. ನಮ್ಮ ಕ್ಲಾಸ್ ಅಡ್ರೆಸ್ ಬಂದು ಇಂದಿರಾ ಪ್ರಕಾಶ್ ಅಕಾಡೆಮಿ, ಕರಿಯಾಣ ಬಿಲ್ಡಿಂಗ್ ನಿಯರ್. ಸೊ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಏಜ್ ಲಿಮಿಟ್ ಅಬೌವ್ 3 years. ಲೇಡೀಸ್ ಬ್ಯಾಚ್ ಸಪ್ರೇಟ್ ಇರುತ್ತೆ, ಜೆಂಟ್ಸ್ ಬ್ಯಾಚ್ ಸಪ್ರೇಟ್ ಇರುತ್ತೆ, ಏರೋಬಿಕ್ಸ್ ಇರುತ್ತೆ. ಡ್ಯಾನ್ಸಲ್ಲಿ ಕ್ಲಾಸಿಕಲ್, ವೆಸ್ಟ್ರನ್, ಫೋಕಲ್ಲಿ ವೀರಗಾಸೆ, ಕಂಸಾಳೆ, ಪಟಕುಣಿತ, ಹಾಗೆ ಹಿಪ್ ಹಾಪ್, ಬ್ರೇಕ್, ಬಾಲಿವುಡ್ ಫ್ಯೂಷನ್, ಈ ಥರ ಹಲವು ಥರದ ಡ್ಯಾನ್ಸ್ನ ನಾವು ಟೀಚ್ ಮಾಡ್ತೀವಿ. ಇಂಟ್ರೆಸ್ಟೆಡ್ ಇರೋರು ನಿಯರ್ ಕರಿಯಾಣ ಬಿಲ್ಡಿಂಗ್ ನಿಯರ್ ಇರೋರು ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಯಾರಿಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರಬೇಕು, ಇಲ್ಲ ಮಕ್ಕಳನ್ನ ಸೇರಿಸ್ಬೇಕು ಅನ್ನೋರಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಇಂಟ್ರೆಸ್ಟೆಡ್ ಅಂತ ಟೈಪ್ ಮಾಡಿ ಕಳಿಸಿ. ಆಮೇಲೆ ಲೇಡೀಸಿಗೆ ಏರೋಬಿಕ್ಸ್, ಜೆಂಟ್ಸಿಗೆ ಏರೋಬಿಕ್ಸ್, ಹಾಗೂ ಬಾಲಿವುಡ್ ಫ್ಯೂಷನ್, ಕಾಂಟೆಂಪ್ರರಿ. ಏರೋಬಿಕ್ಸಲ್ಲಿ ವೀಕ್ಲಿ ಒಂದು ಡ್ಯಾನ್ಸ್ ಫಾರ್ಮ್ಸ್ನ ಅವರಿಗೆ ಮಾಡಿಸ್ತಾ ಇರ್ತೀವಿ, ಬೇಸಿಕ್ ಸ್ಟೆಪ್ಸ್ನ. ಸೊ ಅವಾಗ ಅವ್ರಿಗೆ ಒಂದು ಚೇಂಜಸ್ ಇರುತ್ತೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಕ್ ಡ್ಯಾನ್ಸಸ್ ಕಲಿಬೋದು. ಲೈಕ್ ಕಂಸಾಳೆ ತಾಳ ಇಟ್ಕೊಳ್ಳೋದು ಈಗಿನ ಮಕ್ಳಿಗೆ ಗೊತ್ತೇ ಇಲ್ಲ ರೀ. ಅದು ನಮ್ಮ ದೇಶಿ ಕಲೆ. ಅದು ಇಟ್ಕೊಳ್ಳೋ ಸ್ಟೈಲು ಎಂಥ ಹೊಡೆಯೋಕ್ಕೆ ನಿಂತರೆ ತಾಳ ಸರ್ರೇ ಕೊಡ್ತಾ ಬಿಡುತ್ತೆ. ಸೊ ಅದನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಸೊ ನಾವು ಆ ರೀತಿ ಕಂಸಾಳೆ ನೃತ್ಯದ ಬೇಸಿಕ್ ಸ್ಟೆಪ್ಸ್ನ ಹೇಳ್ಕೊಡ್ತೀವಿ. ಹಾಗೂ ಆ ತಾಳ ಹೇಗೆ ಹೊಡಿಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ತಾಳ ಹೊಡೆಯೋದು ತುಂಬ ಕಷ್ಟ, ಯಾಕಂದರೆ ಚೂರು ಮಿಸ್ ಆದರೂ ಸರಿಯಾಗಿ ಬಿಡುತ್ತೆ ಹೊಡ್ತಾ. ನಮಗೆಲ್ಲ ಬಿದ್ದು ಕೈಯೆಲ್ಲ ಕೆಂಪು ಮಾಡ್ಕೊಂಡಿದ್ವಿ. ಅವಾಗೆಲ್ಲ ಕಲಿಯೋ ಟೈಮಲ್ಲಿ ಸರಿಯಾಗಿ ಬೀಳ್ತಿತ್ತು. ಹೆದರಬಾರ್ದು ಅಷ್ಟೇ. ಹೆದರ್ತಾರೆ ಸ್ವಲ್ಪ ಜನ ತಾಳ ಹೊಡಿಬೇಕಾದ್ರೆ, ಹೆದರಬಾರ್ದು. ಆ್ಯಂಡ್ ಪಟಕುಣಿತ, ಪೂಜಾ ಕುಣಿತ ಬಿಡಿ ವೇಟ್ ಇರುತ್ತೆ. ಅಂದರೆ ಆ ಸ್ಟೆಪ್ಸು ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತೀರಾ. ಬಟ್ ಪೂಜಾ ಕುಣಿತ ಹ್ಯಾಂಡ್ಲ್ ಮಾಡೋದಿದೆಯಲ್ಲ ಭಾರಿ ಕಷ್ಟ. ಅದು ವೇಟ್ ಇರುತ್ತೆ. ಸೊ ಆವಾಗಲೇ ನಿಮ್ಮ ಬಾಡಿ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. ನಾನು ಒಂದೇ ದಿನ ಬಂದು ಮಾಡಿಬಿಡ್ತೀನಿ ಅನ್ನೋಕ್ಕಾಗಲ್ಲ. ಸ್ಟೆಪ್ಸ್ ಮಾಡಿಬಿಡ್ತೀರ ಬೇಕಾರೆ, ಟಚ್ ಇರೋ ಸ್ಟೆಪ್ಸ್ ಮಾಡಿಬಿಡ್ತಾರೆ. ಬಟ್ ಆ ಪೂಜಾ ಕುಣಿತ ಹಿಡ್ಕೊಂಡು ಮಾಡೋದಿದೆಯಲ್ಲ, ವೆಯ್ಟ್ ಇರುತ್ತೆ. ಅಲ್ಲೇ ಸ್ವಲ್ಪ ಜನ ಸುಸ್ತಾಗ್ಬಿಡ್ತಾರೆ ಆ ವೆಯ್ಟ್ ಇಟ್ಕೊಂಡು. ಆ್ಯಂಡ್ ನಂದಿಕೋಲು ಬಾಬು. ನಾನು ಫಸ್ಟಲ್ಲಿ ನಂದಿಕೋಲು ಪ್ರಾಕ್ಟೀಸ್ ಮಾಡ್ತಾ, ನಂದಿಕೋಲು ಅಂದರೆ ನಮಗೆ ಗೊತ್ತೇ ಇಲ್ಲ ರೀ. ಏನೋ ಒಂದು ಪೈಪ್ ಥರ ಮಾಡ್ತಾರೆ. ಈಗ ನೋಡಿರ್ತೀವಲ್ಲ ನಾವು ಡ್ಯಾನ್ಸ್ ಕಾಸ್ಟ್ಯೂಮ್ಸಲ್ಲೆಲ್ಲ ಹೋದಾಗ ಒಂದು ಪೈಪ್ ಥರ ಕೊಡ್ತಿದ್ರು, ವೆಯ್ಟ್ ಇರ್ತಿರ್ಲಿಲ್ಲ. ನಾನು ನೋಡ್ರಿ ಅದು ಬ್ಯಾಂಬು ತೊಗೊಂಡ್ಬಿಟ್ಟಾರೆ ನಮ್ಮ ಸರ್ರು. ಒಬ್ಬೊಬ್ಬ ಭಾರಿ ವೆಯ್ಟ್ ಇದೆ ಅದು. ಹ್ಯಾಂಡ್ಲ್ ಭಾರಿ ಕಷ್ಟ ರೀ. ಚೂರು ಬಿತ್ತು ಅಂದರೆ ತಲೆ ಮೇಲೆ ಯಾವಂದರೂ ತಲೆ ಹೊಡೆದೋಗುತ್ತೆ. ಹಿಡ್ಕೊಳಕ್ಕಾಗ್ತಿರಲಿಲ್ಲ. ಎಷ್ಟು ಹೈಟು ನಾವು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈ ಡ್ಯಾನ್ಸ್ ಕಾಸ್ಟ್ಯೂಮ್ಸಲ್ಲಿ ತೊಗೊಳೋದು ಬೇಕಾದ್ರೆ ಪೈಪಲ್ಲಿ ಪಾಪ ಮಾಡಿಕೊಡ್ತಾರೆ ಸಣ್ಣ ಮಕ್ಕಳಿಗೆ. ಅದು ಬೇಕಾದ್ರೆ ನೀವು ಕ್ಲಾಸಲ್ಲಿ ಮಾಡಿಸ್ತಿದ್ರೆ ಮೇಲೆ ಟಚ್ ಆಗೋಲ್ಲ. ನಮಗೆ ಕೊಡ್ತಿದ್ದು ಸಖತ್ತು ಹೈಟ್. ನಾವು ಫೀಲ್ಡಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಹಾಗೆ ನಂದಿಕೋಲು
ಒರ್ಜಿನಲ್ ನಂದಿ ಕೋಲು ಇಟ್ಕೊಂಡು ಮಾಡೋದಿದೆಯಲ್ಲ, ದೊಡ್ಡ ಟಾಸ್ಕ್ ಅದು. ಸುಮ್ಮನೆ ಆರಾಮಾಗಿ ಮಾಡಿಬಿಡ್ಬೋದು, ಒಂದು ಪೈಪು ಕಲರ್ಫುಲ್ ಶೀಟ್ ಹಾಕ್ಬಿಟ್ಟು ಮಾಡಿಬಿಡ್ತಾರೆ ಸ್ವಲ್ಪ ಜನ. ಬಟ್ ಒರ್ಜಿನಲ್ ನಂದಿ ಕೋಲು ಇಟ್ಕೊಂಡು ಪರ್ಫಾರ್ಮ್ ಮಾಡೋಗ್ತೀವಲ್ಲ, ಆ ಥರ ನನಗೊಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಬ್ಯಾಂಗ್ಳೂರಲ್ಲಿ ಅಂಬೇಡ್ಕರ್ ಭವನ ಹಾಲಲ್ಲಿ. ನನಗೆ ಸ್ಟನ್ನು. ಎಲ್ಲ ಫಾರಿನರ್ಸ್ ಯಾರು ಬಂದು ಮಾತಾಡ್ಸ್ತೀಯಾರ್ರಿ, ಫಾರಿನರ್ಸ್. ಅದು ನನಗೆ ಇಂಗ್ಲೀಷ್ ಬೇರೆ ಅಷ್ಟಕ್ಕಷ್ಟೇ, ಗುರು ಏನು ಹೇಳ್ತಾರೆ ಅರ್ಥ ಆಗ್ತಿಲ್ಲ. ಬಂದು ಫೋಟೋ ತೊಗೊತಾರೆ, ನಮಗೆ ತಲೆ ಕೆಟ್ಟೋಗ್ಬಿಡ್ತು. ಅಂದರೆ ನಾವು ವೆಸ್ಟರ್ನ್ ಮಾಡಿದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ. ಆ ಫೋಕ್ ಡ್ಯಾನ್ಸು ಅದನ್ನು ಹಿಡ್ಕೊತೀವಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಈಗ ಆಲ್ಮೋಸ್ಟ್ ಬಂದು ಟ್ರೈ ಮಾಡಿದ್ರು, ಬರೀ ಅದನ್ನ ಹಿಡ್ಕೊಳಕ್ಕಾಗಲಿ ಹಿಂಗೆ ಬೀಳಿಸ್ಬಿಟ್ರು. ನನಗೆ ಅದೊಂದು ಎಕ್ಸ್ಪೀರಿಯೆನ್ಸ್. ಯಾಕಂದರೆ ನಾನು ನಮ್ಮ ಸರ್ ಕಳಿಸ್ಕೊಟ್ಟಿರೋ, ನಾನೇ ಲೀಡ್ ಮಾಡಿದ್ದೆ ಆ ಡ್ಯಾನ್ಸಿಗೆ. ನಾನೇ ನಂದಿ ಕೋಲು ಆಮೇಲೆ ಕಂಸಾಳೆನ ನಾನು ಅಲ್ಲಿರೋ ಸ್ಟೂಡೆಂಟ್ಸಿಗೆ ಹೇಳ್ಕೊಟ್ಟು ಅಲ್ಲಿ ಪ್ರೋಗ್ರಾಮ್ ಮಾಡಿದ್ದು. ನಾನು ಮಾಡಿದ್ದೆ ಅವ್ರ ಜೊತೆ. ಅಂದರೆ ಅದು ಪರಿಚಯ ಮಾಡಿಸ್ತಾರಲ್ಲ, ಲಾಸ್ಟು ಗೌರ್ಮೆಂಟ್ ಫಂಕ್ಷನ್ ಅದು ಪರಿಚಯ ಮಾಡಿಸ್ತಿರ್ಬೇಕಾದ್ರೆ ತುಂಬ ಜನ ಫಾರಿನರ್ಸ್ ಯಾರಲ್ಲಿ ನೋಡೋಕ್ಕಂತ ಬಂದ್ಯಾರೆ. ಹತ್ತತ್ರ 50 to 70 ಮೆಂಬರ್ಸು ಫಾರಿನರ್ಸ್ ಯಾರೆ. ಸೊ ನಾವು ಮಾಡ್ತಾಯಿದ್ದೆ. ನಾನು ಕಂಸಾಳೆ ನಾನು ತೊಗೊಂಡಿರಲಿಲ್ಲ, ನಾನು ನಂದಿ ಕೋಲಿಗೆ ಹೋಗಿದ್ದೆ. ಅಂದರೆ ಎಲ್ಲ ನಂದಿ ಕೋಲು, ಕಂಸಾಳೆ, ಪಟ ಕುಣಿತ, ವೀರಗಾಸೆ ಎಲ್ಲ ಫಾರ್ಮ್ಸು ಬರ್ತಾ ಹೋಗುತ್ತೆ. ನಾವು 15 ಮೆಂಬರ್ಸ್ ಇದ್ವಿ. 7 ನಾವು ನಂದಿ ಕೋಲು, 7 ಕಂಸಾಳೆ, ಆ ಥರ ಮಾಡ್ಕೊಂಡಿದ್ವಿ. ಸೊ ನಾನು ನಂದಿ ಕೋಲು ಹ್ಯಾಂಡ್ಲ್ ಮಾಡ್ತಾಯಿದ್ದೆ ಲೀಡಿಂಗಲ್ಲಿ. ಯಾಕಂದರೆ ವೆಯ್ಟ್ ಇರುತ್ತೆ ಭಾರಿ ಅದು. ನಾನು ಕಾನ್ಫಿಡೆನ್ಸಲ್ಲಿ ಮಾಡಿದ್ರೆ ಸ್ವಲ್ಪ ನನ್ನ ಜೊತೆಲಿರೋರು ಮಾಡ್ತಾರೆ. ಎಲ್ಲ ಫಸ್ಟು ಅವ್ರಿಗೆ ಎಕ್ಸ್ಪೀರಿಯೆನ್ಸು ಮಾಡಿದ್ವಿ ರೀ. ಅದು ಸ್ಟಾರ್ಟ್ ಆದಾಗಿಂದ, ಕಂಸಾಳೆ ಸ್ಟಾರ್ಟ್ ಆದಾಗಿಂದ ವಿಷಲ್ಲು, ಆ ಕ್ಲಾಪ್ಸು ಎಲ್ಲೂ ನಿಂತಿಲ್ಲ. ಅದು ಲಾಸ್ಟಿಗೆ ಪರಿಚಯ ಮಾಡಿಸ್ತಾ ನನ್ನ ಕೊರಿಯೋಗ್ರಾಫರ್ ಅಂದ್ಬಿಟ್ರು, ಮೇಡಮ್ ಇದ್ದರು. ಅವ್ರು ಅಂದ್ಬಿಟ್ರು, ಇವರು ಅಂದರೆ ಭರತನಾಟ್ಯನೂ ಇತ್ತು. ಭರತನಾಟ್ಯಕ್ಕೆ ಅವ್ರ ಹೆಸರು ಹೇಳಿದ್ರು, ರೂಪ ಮೇಡಮ್ ಅಂತ. ನೆಕ್ಸ್ಟು ಫೋಕ್ ಕೊರಿಯೋಗ್ರಫಿ ಹ್ಯಾಂಡಲ್ ಮಾಡಿದ್ದೆ, ನನ್ನ ಹೆಸರು ಹೇಳಿದ್ರು. ಕ್ಲಾಪ್ ಮೇಲೆ ಕ್ಲಾಪು, ಫುಲ್ ಖುಷಿ. ಆಮೇಲೆ ಫಾರಿನರ್ಸ್ ಯಾರೇ, ನಮಗೆ ಫಾರಿನರ್ಸ್ ಅಂದರೆ ಅವ್ರ ಕ್ರೇಜ್ ಹೇಗಂದರೆ ಬಂದು ನೋಡ್ತಾ ಇದ್ದಾರೆ ರೀ. ಆ ಬ್ಯಾಂಬು ಎತ್ತು ನೋಡಿದ್ರು ತುಂಬ ಜನ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ನಾವು ಅಲ್ಪ ಸ್ವಲ್ಪ ಇಂಗ್ಲೀಷು, ಅಷ್ಟು ಇಂಗ್ಲೀಷ್ ಗೊತ್ತಿಲ್ಲ, ಹೇಗ ಹ್ಯಾಂಡ್ಲ್ ಮಾಡಿದ್ವಿ, ಇಷ್ಟಪಟ್ಟರು. ಅಂದರೆ ನಮಗಿಂತ ಬೇರೆ ದೇಶದಲ್ಲಿ ನಮ್ಮ ಕಲೆಗೆ ಒಳ್ಳೆ ವ್ಯಾಲ್ಯೂ ಇದೆ. ಅಂದರೆ ಅವರು ಅದು ಇಷ್ಟಪಡ್ತಾರೆ. ಅವಾಗ ಅಂದ್ಕೊಂಡೆ ಬಂದಿದ್ದಕ್ಕೂ ಸಾರ್ಥಕತೆ ಆಯಿತು ಅಂತ. ಯಾಕಂದರೆ ತುಂಬ ಇಷ್ಟಪಟ್ಟರು. ಅದಾಗ್ತಿದ್ದಂಗೆ ಆ ಥರನೇ ನಾವು ತುಂಬ ಶೋಸ್ಗಳು ಕೊಟ್ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ. ಅದು ಹೆಸರು ಬರ್ತಾಯಿಲ್ಲ. ಅದೊಂದು ಯಾವುದಪ್ಪ ಅದು, ಟೌನ್ ಹತ್ರ ಇಲ್ಲ, ಟೌನ್ ಹಾಲ್, ಅದು ಹೆಸರು ಬರ್ತಾಯಿಲ್ಲ. ಅಲ್ಲೇ ಟೌನ್ ಹಾಲ್ ಹತ್ರ ಎಲ್ಲ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀವಿ. ಎಲ್ಲ ಗೌರ್ಮೆಂಟ್ ಫಂಕ್ಷನ್ಸೇ. ನಮ್ಮ ಸರ್ ಇದ್ದರು, ಅವಾಗ ಆವಣಿ ಮಾಡಬೇಕಿತ್ತು, ಮಾಡಿಬಿಟ್ವಿ. ಸೊ ಈಗಲೂ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿ, ನಮ್ಮ ಕೈಲಾಗಿದ್ದು ನಾವು ಹೇಳ್ಕೊಡ್ತೀವಿ. ನಾವೇನೋ ಹಾಗೆ ಮಾಡ್ಬಿಡ್ತೀವಿ, ಈಗ ಮಾಡ್ಬಿಡ್ತೀವಿ ಅಂತ ಪೊಂಗಲ್ಲ. ತುಂಬ ಜನ ಪೊಂಗ್ಕೊಂಡೆ ಬಂದ್ಬಿಟ್ಟವ್ರೆ. ಏನು ರೀ, ರಿಯಾಲಿಟಿ ಶೋಗೆ ಹೋಗ್ಬೇಕು ಅಂದರೆ ಮಿನಿಮಮ್ ಅವ್ರಿಗೆ 1 year ಪ್ರಾಕ್ಟೀಸ್ ಕರೆಕ್ಟಾಗಿರ್ಬೇಕು. ನಾನು ಹೇಳ್ಬಿಟ್ಟು 3 monthಸಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಚಾನ್ಸೇ ಇಲ್ಲ. 3 months ಎಲ್ಲ ಮಾಡೋಕ್ಕಾಗಲ್ಲ ಸರ್. ಯಾಕಂತ ಅವ್ರ ಬಾಡಿ ಫ್ಲೆಕ್ಸಿಬಲ್ ಆಗಬೇಕು. ಆಮೇಲೆ ಅವ್ರು ನಮ್ಮ ಜೊತೆ ಮಿಂಗಲ್ ಆಗಬೇಕು. ಫಸ್ಟ್ ಆಫ್ ಆಲು ಸುಮ್ಮನೆ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೆ, ಡ್ಯಾನ್ಸ್ ಅಂದರೆ ಹೋಗಿದ ತಕ್ಷಣ ಬಂದ್ಬಿಡುತ್ತೆ. ನಾನು ಹಾಗೆ ಅಂದ್ಕೊಂಡು ಸೇರಿಕೊಂಡೆ. ನಾನು ನಮ್ಮ ಮನೇಲಿ ಸರಿಯಾಗಿ ಕುಣಿತಿದ್ವಿ. ಏನೋ ನಾನು ಇದೇ ಡ್ಯಾನ್ಸು ನಿಜ ಪಂಟ್ರು ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಅದೆಲ್ಲ ಡ್ಯಾನ್ಸು. ಅಲ್ಲಿ ಹೇಳಿದಾಗ ಗೊತ್ತಾಗುತ್ತೆ ಡ್ಯಾನ್ಸ್ ಅಂದರೆ ಏನು. ಅದಕ್ಕೂ ಒಂದಿಷ್ಟು ಬೇಸಿಕ್ಸ್ ಇದೆ. ತುಂಬ ಜನ ಪೇರೆಂಟ್ಸು ಏನಂದರೆ, ನನ್ನ ಮಗ ಫುಲ್ಲು ಡ್ಯಾನ್ಸ್ ಮಾಡ್ತಾನೆ, ಟಿ ವಿಲಿ ಹೇಗೆ ಬರುತ್ತೋ ಹಾಗೆ ಮಾಡ್ತಾನೆ, ಅದನ್ನು ನೋಡಿ ಅಭ್ಯಾಸ ಆಗಿರುತ್ತೆ. ಟಿ ವಿಲಿ ಬರ್ತಾ ಇರುತ್ತೆ. ಬಟ್ ಅದು ಬಿಟ್ಟು ಡ್ಯಾನ್ಸಿಗೆ ಏನೇನು ಬೇಕು, ಬೇಸಿಕ್ ನೀಡ್ಸು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಹೇಳೋಂಗೆ ನಾವು ಫಸ್ಟ್ ಆಫ್ ಆಲ್ ಅವರಿಗೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಇರಬೇಕು. ಆ್ಯಂಡ್ ಪೇರೆಂಟ್ಸು ಸಪೋರ್ಟ್ ಮಾಡಬೇಕು ಆ ಟೈಮಲ್ಲಿ.
ತುಂಬ ಜನ ಮಕ್ಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಪೇರೆಂಟ್ಸು ಸಪೋರ್ಟ್ ಮಾಡಲ್ಲ. ಒಂದೊಂದು ಸರಿ ಪಾಪ ಪೇರೆಂಟ್ಸು ನಾನು ನೋಡಿ ಪೇರೆಂಟ್ಸು ಬರ್ತಾರೆ, ವೆಯ್ಟ್ ಮಾಡ್ತಾರೆ, ನಮ್ಮ ಕ್ಲಾಸ್ ಮುಗಿಯೋ ತನಕ ಕೆಳಗಡೆ ವೆಯ್ಟ್ ಮಾಡ್ತಾರೆ. ಅವ್ರ ತಾಯಂದಿರು ಬಂದು, ಮಕ್ಕಳಿಗೆ ಇಂಟ್ರೆಸ್ಟ್ ಇರಲ್ಲ. ಹಾಗಾಗಬಾರ್ದು. ಈ ರೀತಿ ಆ ಪೇರೆಂಟ್ಸು ಏಕೆ ಕಷ್ಟಪಡೋದು ನಾನು ನೋಡಿಬಿಟ್ಟು ನಾನೇ ತಲೆ ಕೆಡಿಸಿ, ಮೇಡಮ್ ಏನು ಮೇಡಮ್ ನಾನು ಮನೆಗೆ ಹೋಗಿರಿ, ನಾನೇ ಬೇಕಾದ್ರೆ ಡ್ರಾಪ್ ಮಾಡ್ತೀನಿ ಅಂದಿರ್ತೀವಿ. ಹೋಗಿರಲ್ಲ, ಅವ್ರು ಕಾಯ್ತಾ ಇರ್ತಾರೆ, ಇರಲಿ ಬಿಡಿ ಸರ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ. 1.5 or 2 hours ಕೂತ್ಕೊಂಡು ಅವ್ರ ಮಕ್ಳನ್ನ ಕರ್ಕೊಂಡು, ಮತ್ತು ನಾವು ಕ್ಲಾಸಲ್ಲಿ ಅಲೋ ಮಾಡಲ್ಲ ಪೇರೆಂಟ್ಸ್ನ. ಅವರಿದ್ದರೆ ಪೇರೆಂಟ್ಸ್ ಜೊತೆ ಪೇರೆಂಟ್ಸ್ ಇದ್ದಾರಲ್ಲ ಅಂತ ಒಂದು ಲೇಜಿನೆಸ್ ಬಂದ್ಬಿಡುತ್ತೆ ಅವರಿಗೆ. ಆಟ ಕಾನ್ಸಂಟ್ರೇಷನ್ ತೊಗೊಳ್ಳಲ್ಲ ಅವರು. ಅದಕ್ಕೋಸ್ಕರ ಪೇರೆಂಟ್ಸು ಇಂಟ್ರೆಸ್ಟ್ ಇದ್ದರೂ ಈ ಮಕ್ಳಿಗಿರಲ್ಲ ನೋಡಿ. ಹಂಗೆ ಅದೇನೋ ಅಂತಾರಲ್ಲ, ಅಲ್ಲಿದ್ದಾನೆ ಕಡಲೆ ಇರಲ್ಲ, ಕಡಲೆ ಇದ್ದಾನೆ ಅಲ್ಲಿರಲ್ಲ, ಹಂಗಾಗೈತೆ. ಅದೇ ರೀತಿ ಅದೇನೋ ಇದು ಸರಿ ಇದೆಯಲ್ಲ ನನಗೆ ಗೊತ್ತಿಲ್ಲ, ಸುಮ್ಮನೆ ಬಂತು ಡೈಲಾಗ್ ಹೇಳ್ಬಿಟ್ಟೆ. ಅದೇ ಅಂದ್ಕೊತೀನಿ. ಯಾರ್ಯಾರಿಗೆ ಡ್ಯಾನ್ಸ್ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ಥ್ಯಾಂಕ್ ಯು ಆಲ್.